ಲೋಕೆ ಪಾಪಾನಾಂ ಕರ್ಮಣಾಂ ಫಲಂ ಸವಿಷಾಣಾಂ ಅವಿಜ್ಞಾನಾಂ ಭುಕ್ತಾನಾಂ ಕ್ಷಣದಾಚರ. ಒಂದು ಮುಳ್ಳು ಒಳಗಿನಿಂದ ಕಚ್ಚಿಕೊಂಡದ್ದು, ಆಗ ಅದು ಹೆಜ್ಜೆ ಇಡುವಾಗ ಅಷ್ಟು ಏನು ನೋವಿಲ್ಲ ಅಂತ ಅನ್ನಿಸುತ್ತೆ, ನಡುವಾಗ ಸರಿ ಹೋಯಿತು ಅಂತ. ಆದರೆ ಅದು ಒಳಗೆ ಸೇರಿಕೊಂಡ ಅದರ ಸಣ್ಣ ತುದಿ ಆಗ ಏನೂ ನೋವು ಕೊಡದೇ ಇದ್ದರೂ ನಿಧಾನಕ್ಕೆ ಅದು ಕೀವು ತುಂಬಿ ದೊಡ್ಡ ವ್ರಣವಾಗಿ ಕಾಲೇ ಕಿತ್ತು ಬಿಡುವಂತಹ ದುಸ್ಥಿತಿಯನ್ನು ತರುವುದು ಹೇಗೋ ಹಾಗೆ ಪಾಪಕರ್ಮಗಳು ಆ ಕ್ಷಣದಲ್ಲಿ ಫಲಿಸದೆ ಏನೋ ತಪ್ಪಿಸಿಕೊಂಡೆ, ಯಾರಿಗೂ ಗೊತ್ತಾಗಲಿಲ್ಲ, ಯಾರೂ ನೋಡಲಿಲ್ಲ, ರಾಜನಿಗೂ ತಿಳಿಯಲಿಲ್ಲ, ನಮ್ಮ ಪಕ್ಕದವರಿಗೂ ಯಾರಿಗೂ ಗೊತ್ತಾಗಲಿಲ್ಲ ಅಂತ ಅಂದುಕೊಂಡು ಅವನು ಅದರ ಮೇಲೆ ಮತ್ತಷ್ಟು ಒತ್ತಡವನ್ನು ಹಾಕಿ ನಡೆದಾಗ ಹೇಗೆ ಒಳಗಿನ ಆ ಸಣ್ಣ ಚೂಪಾದಂತಹ ಮುಳ್ಳಿನ ಕೊನೆ ನಮಗೆ ತೊಂದರೆಯನ್ನು ಮತ್ತೆ ಹೆಚ್ಚಿಸುತ್ತೋ, ಹಾಗೆ ಈ ಪಾಪವನ್ನು ಮುಚ್ಚಿಟ್ಟಷ್ಟು ಅದನ್ನು ತೋರಬಾರದು ಅಂತ ಮತ್ತಷ್ಟು ಬೇರೆಯದೇ ಆದ ಆಪತ್ತುಗಳನ್ನು ಮೈ ಮೇಲೆ ಎಳಕೊಂಡಷ್ಟು ಅವನು ತುಂಬ ತಗ್ಗಿನ ದಾರಿಯತ್ತ ಸಾಕ್ತಾ ಹೋಗ್ತಾನೆ. ಅದರಿಂದಾಗಿ ನಿನಗೆ ಒಂದು ಎಚ್ಚರಿಕೆ ಕೊಡ್ತೇನೆ. ಒಂದೋ ನಿನಗೆ ಈ ಎಲ್ಲರೂ ಕೂಡ ನೋಡುವಂತೆ ಸಾವನ್ನು ನೀನು ಇಷ್ಟು ಹೇಳಿದ ಮೇಲೂ ತಪ್ಪಿಸಿಕೊಳ್ಳಿಕ್ಕಾಗದೆ ಪ್ರಾಣವನ್ನು ಬಿಡಬೇಕು. ಇಲ್ಲ ನಿನಗೊಂದು ಅವಕಾಶ, ಅಕಸ್ಮಾತ್ ನಿನ್ನ ಮನಸ್ಸು ಈಗಲಾದರೂ ಇಲ್ಲ ನಾನು ಬಹುಶಃ ತಪ್ಪು ಹೆಜ್ಜೆ ಇಟ್ಟದ್ದಕ್ಕಾಗಿ ಈಗ ಪಶ್ಚಾತ್ತಾಪ ಪಡ್ತೇನೆ ಅಂತಾದರೆ ಈಗಲೂ ನಿನಗೆ ಅವಕಾಶ ಇದೆ. ಆದರೆ ನೀನು ತಪ್ಪು ಅಂತ ಒಪ್ಪಿಕೊಂಡು ಶರಣಾಗತನಾಗಿ ಇಂಥ ತಪ್ಪುಗಳು ಮುಂದೆ ಜನಸ್ಥಾನದಲ್ಲಿರುವ ಯಾವುದೇ ತಾಪಸಿಗಳಿಗೂ ನನ್ನಿಂದ ತೊಂದರೆಯಾಗುವುದಿಲ್ಲ ಅನ್ನುವ ಭರವಸೆಯನ್ನು ಇತ್ತು ನೀನು ಹೊರಡುವುದಾದರೆ ನಿನಗೆ ಮತ್ತೆ ಅವಕಾಶ ಇದೆ.